ಶಾಲೆಯ ಗೇಟ್ ಬಿದ್ದು ಅನಾಹುತ, ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಏನ್ ಗೇಟ ಸುದ್ದಿ ಇಲ್ಲ ಅಂತಂದ್ರ ಇನ್ನೆಂತ ಹೆಡ್ ಮಾಸ್ಟರ್ ನಮಗೆ ಈ ಸ್ಕೂಲ್ನಾಗ ಅದಂದ್ರೆ ಮಕ್ಕಳು ಜವಾಬ್ದಾರಿ ಇರ್ತ ನಾವು ಈ ಸ್ಕೂಲಿಗೆ ಕಳಿಸ್ಬೇಕು. ಕಾನ್ಸೆಪ್ಟ್ ಹೇಳ್ಕೊಂಡ ಇಸ್ತ್ರಿ ಬಟ್ಟಿ ಮಾಡ್ಕೊಂಡು ಅಜಾಮತಿ ಮಾಡ್ತಾನೆ, ಮಾಸ್ತರ್ಗಿರಿ ಮಾಡ್ತಾನೆ ಇಲ್ಲಿ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಬಲಕುಂದಿ ಗ್ರಾಮದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೇಟ್ ಬಿದ್ದು ಶಾಲೆಯ ಆಯಾ ಮತ್ತು 4 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಅದರಲ್ಲಿ 3ನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿಗೆ ಗಂಭೀರ ಗಾಯಗಳಾಗಿದ್ದು, ವಿದ್ಯಾರ್ಥಿನಿಯನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಪ್ಲೆಟ್ ಬರ್ತಾನೆ ಈಗ ಸೀದಾ ಬೂಟ್ ಕಿತ್ತ ಬಡಿದಾನೆ ಬಸಳೆ ಮಕ್ಕವು ನೋಡ ಹುಡುಗಿದ್ ನೋಡ ಗೇಟ್ ಕುಮಾರ್ ನೋಡ ಆ ಹುಡುಗಿ ಮೇಲೆ ಗೇಟ್ ಬರ್ತದೆ ನೋಡ. ಇಲ್ಲ ಏನಾಗಲ್ಲ ಏನು ನೋಡಲ್ಲಿ ಎಡ್ಡಿಗೆ ಬತ್ತಿ ಎಡ್ಡಿಗೆ ಏಟು ಹೊಡ್ತು ಬತ್ತು ತೆಲಿಗೆ ಬರ್ತದೆ ಏಟದ. ಬೆಳಿಗ್ಗೆ 9:15 ಸಮಯಕ್ಕೆ ಮಕ್ಕಳೊಂದಿಗೆ ಆಯಾ ಶಾಲೆಯ ಗೇಟ್ ತೆಗೆದಾಗ ಏಕಾಏಕಿ ಈ ಗೇಟ್ ಮೈಮೇಲೆ ಬಿದ್ದಿದ್ದು, ಹಲವು ಬಾರಿ ಈ ರೀತಿ ಗೇಟಿನ ಸಮಸ್ಯೆಯನ್ನ ಶಾಲೆಯ ಮುಖ್ಯಸ್ಥರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮೂರು ಬಲ್ಕುಂದಿ ಗ್ರಾಮದ ಪ್ರಾಥಮಿಕ ಶಾಲೆ ಒಳಗೆ ಮೇನ್ ಗೇಟ್ ಹಚ್ಚಿದ್ರಿ. ಅದು ಎಷ್ಟು ಅಸ್ತವ್ಯಸ್ತ ಆಗಿತ್ತಪ್ಪ ಅಂತಂದ್ರೆ ಮಕ್ಕಳು ಎಷ್ಟೋ ಸಾರಿ ಅದ್ರ ಮೇಲೆ ಆಟ ಆಡೋದನ್ನ ಸ್ಥಳೀಯರು ಬಂದು ನಾವು ಕಂಪ್ಲೇಂಟ್ ಮಾಡಿ ಹೇಳಾಗಿವ್ರಿ. ಒಂದು ಸಣ್ಣ ಗೇಟೆ ಮಕ್ಕಳು ಬಿಡ್ತಿದ್ರು, ಮಕ್ಕಳು ಪಾರಾಕಿದ್ರು. ಈ ಹೆಡ್ ಮಾಸ್ಟರ್ ಇರ್ತಕ್ಕಂಥ ಒಬ್ರು ಹೆಡ್ ಮಾಸ್ಟ್ರಿ ತಮ್ಮ ಕಾರ್ ಒಳಗೆ ಹೋಗ್ಬೇಕಾದ್ರೆ ಅದು ಮೇಲ್ ಬಿದ್ದರು ಅದನ್ನ ಹೊಟ್ಟು ವಾಪಸ್ ಸೀಟ್ ಮತ್ತೆ ಕಾರ್ ಹಾಕ್ತಿದ್ರು. ಮುಂದೆ ಏನಾಗುತ್ತೆ ಅಂದ್ರೆ ಮಕ್ಕಳ ಬಗ್ಗೆನೂ ಜಾಗೃತಿ ಇಲ್ಲಾರ್ದು ಒಬ್ರು ಹೆಡ್ ಮಾಸ್ಟರ್ ಇದ್ರಿಲ್ಲಿ. ಕೆಲವೊಂದು ಅಂಗನವಾಡಿ ಅದಾವು, ಕೆಲವೊಂದು ಏನು ಶೌಚಾಲಯ ಅದಾವು. ಎಷ್ಟು ದುರಸ್ತಿ ಐತೆ ಅಂದ್ರೆ ಯಾರ್ಯಾರು ಕಾಮಗಾರಿ ಕೊಳ್ಳಿ, ಅದು ಎಷ್ಟು ಪ್ರಮಾಣದಾಗ ಐತೆ, ಇಲ್ಲಿ ಮಕ್ಕಳು ಬದುಕ್ತಾವೋ ಅವ್ರ ಜೀವದ ರಕ್ಷಣೆಯನ್ನು ನಾವು ಮಾಡಬೇಕು. ಮೇನ್ ಗೇಟ ಸುದ್ದಿ ಇಲ್ಲ ಅಂತಂದ್ರೆ ಇನ್ನೆಂಥ ಹೆಡ್ ಮಾಸ್ಟರ್ ನಮಗೆ ಈ ಸ್ಕೂಲ್ನಾಗ ಅದಂದ್ರೆ ಮಕ್ಕಳು ಜವಾಬ್ದಾರಿ ಇರ್ತ ನಾವು ಈ ಸ್ಕೂಲಿಗೆ ಕಳಿಸ್ಬೇಕು. ಈಗ ಒಂದು ಹುಡುಗಿದು ಮುಂಜಾನೆ 5 ಹುಡುಗರು ಸಾವಿರಲಿಂತ ದೌಡಿ ಪಾರಾದ್ರು. ಒಂದು ಹುಡುಗಿ ಸೀರಿಯಸ್ ಐತೆ ನೈನಾ ಕುಮಾರಿ ಅಂತೇಳಿ. ಈಗಾಗಲೇ ಇದಕ್ಕೆ ಬಾಲ್ಕೋಟೆ ಹಾಸ್ಪಿಟಲ್ ಕಳ್ಸಿವಿ, ಬಿಒದವ್ರಿಗೆ ಮಾತಾಡಿದ್ವಿ, DDPರಿಗೆ ಮಾತಾಡಿದ್ರಿ, ಅವರು ಸ್ಪಂದಿಸಕತ್ತಾರ. ಈಗ ಅಲ್ಲಿದ್ದಾರೆ ಬಾಲ್ಕೋಟೆಗೆ. ಆದರೆ ಇದು ತುರ್ತುವಾಗಿ ಇದಕ್ಕೆಲ್ಲ ಹೊಣೆನ ಹೆಡ್ ಮಾಸ್ಟರ್ನ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಏನೇನು ಅಸ್ವಸ್ಥ ಆಯ್ತು ನಮಗೆ ಬೇಗನೆ ಇದು ಮಾಡಿ ಮಕ್ಕಳಿಗೆ ಸುರಕ್ಷಿತತೆ ಕೊಡ್ಬೇಕಂತ ನಾವು ಈ ಊರನ್ನು ಕೇಳ್ತೀವಿ ರೀ. ಆದರೆ ಯಾವುದೇ ಕಾರ್ಯಕ್ಕೂ ಮತ್ತು ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತು ಇದಾತಂದ್ರೆ ನಾವು ಯಾವುದು ಸ್ಕೂಲಿಗೆ ಮಕ್ಕಳನ್ನ ಕಳ್ಸಲ್ಲ. ಅದು ಹೆಂಗೆ ಸ್ಕೂಲ್ ನಡೆಸ್ತಾರೆ ನಾವು ನೋಡ್ಕೊಂತೀವಿ ಮುಂದೆ. हम बच्चों को छोड़ के गए ड्यूटी करने के लिए, सही सलामत छोड़ के गए. पता नहीं हम उधर गए चौपते कंपनी में, पता चला कि हमारे बच्चों के ऊपर गेट गिर गया है. तो सर ने बोला कि बच्चे के ऊपर किसका बच्चे स्कूल जा रहे हैं. तो हम बोले कि हमारा बच्चा ही है. तो सर बोले तुम्हारे बच्चों को चोट लग गया है, नाक से मुंह से खून आ रहा है, तुम जाओ एडमिट कराने के लिए कर गए हॉस्पिटल. कैसा है अभी बच्चे? बहुत सीरियस है सर. बागलकोट लेकर गए हैं हमारा पति. इंकल गए थे तो जवाब दे दिए थे सर. कितने क्लास से? 3 क्लास है. बेटी का नाम? सुनैना. नयना कुमारी. बेटी का नाम क्या है? सुनैना कुमारी. ಎದಕ್ಕೆ ಬಂದ್ರೆ ಅದು ಆಗಾಗ ಮುಂಚೆ ವಿಚಾರ ಮಾಡ್ಬೇಕು. 1000 ಹುಡುಗರು ಅವ್ರಿಗೆ ಕಲಿಸ್ತಾನಂದ್ರೆ ಅವ ತಿಳ್ಕೋಬೇಕ. ಫಸ್ಟ್ ಬಾಗಿಲು ಬಂದೋಬಸ್ತ್ ಇಟ್ಕೊಂಡು ಆಮೇಲೆ ಒಳಗೆ ಹಾಕೋಬೇಕವ. ಕಾನ್ಸೆಪ್ಟ್ ಹೇಳ್ಕೊಂಡ ಇಸ್ತ್ರಿ ಬಟ್ಟಿ ಮಾಡ್ಕೊಂಡು ಅಜಾಮತಿ ಮಾಡ್ತಾನೆ, ಮಾಸ್ತರ್ಗಿರಿ ಮಾಡ್ತಾನೆ ಇಲ್ಲಿ. ಪಾಪ ದುಡಿಯೋರು ತೊಂದ್ರೆ ಕೊಟ್ಟ ದುಡಿಯಾರ ಪಾಪ ಉತ್ತರ ಪ್ರದೇಶ ದುಡಿಯಾರ ಬಂದಾರ. ಮಗು ಸಾಕಂದ್ರೆ ಏನ್ ಮಾಡ್ತಿದ್ದಾವ ಆ ವೆಲ್ಡಿಂಗ್ ಮಾಡ್ತಾ ಜರೂರತ್ ಏನಿತ್ರಿ ತೊಂದ್ರೆ ಇದಕ್ಕೆ ತಗೊಂಡ್ಬಿಡ ಬ್ಯಾಡ್ ಅಂದ್ರೆ ಬಿಟ್ಟು ಹುಬ್ಳಿ ಬಸ್ಸಿಗೆ ಬಂದಿವ್ರಿ. ಹೌದಾ, ಬಂದ್ವಿ ನಾವು ನಡ್ಕೊಂತ ಬರೋಷ್ಟೊತ್ತಿಗೆ ಇವರು ಇಲ್ಲೇ ಬಂದ್ರು. ಎಲ್ಲರೂ ಇಲ್ಲೇ ಬಂದಿವ್ರಿ. 4 ಮಂದಿ ಟೀಚರ್ಸ್ ಬಂದಿವಿ, ಒಬ್ರಲ್ಲ ಇಬ್ರಲ್ಲ. ಹೌದ್ರೆ 4 ಮಂದಿ ಪುರಾಣಿ ಟೀಚರು, ನಾನು ಪತ್ತಾರ್ ಟೀಚರು, ಬೆನ್ನೂರು ಟೀಚರ್. ಅದೇ ಬಸ್ಸಿಗೆ ಬಂದಿವ್ರಿ. 9 ಗಂಟೆ ಅಂತಂದ್ರೆ ನಾವು 9:05 ಅಂತಂದ್ರೆ ನಾವು ಇಲ್ಲಿ ಇದಕ್ಕೆ ಅದೀವ್ರಿ. ಏನಂತಂದ್ರೆ ಗೇಟಿಗೆ ಅದೀವಿ ಮುಂದೆ. ಹೌದ್ರೆ ಹೌದು, ನಿನ್ನೇನೋ ಆಟ ಆಡಕ್ಕೆ ಹೋಗಿ ಇದು ಟ್ರ್ಯಾಕ್ ಏನೋ ಹೊರಗೆ ಬಂದಿತ್ತಂತ್ರಿ. ಈಗ ಊರಾನವ್ರು ಮಾತಾಡೋ ಹೊತ್ನಾಗೂ ಇದೇ ಅಂದ್ರ ಅವರು ನೋಡಿ ಹಂಗೆ ಹೋಗ್ಯಾರ. ನಮ್ಮ ಆಯಾ ಅವ್ರಿಗೆ ಲಕ್ಷಕ್ಕೆ ಇಲ್ಲದು. ಅವರು ಪಾಪ ಅವ್ರ ಕೈಯಾಗ ಕೀಲ್ ಐತಲ್ಲ, ಪಾಪ ನೋಡಿಲ್ಲ ಅವರು ಯಥಾ ರೀತಿ ದಿವಸ ಹೆಂಗ್ ಬರಂಗ್ ಬಂದು ಪಾಪ ಅವರು ಕಿಲಿ ತೆಗದ್ರು. ಅವರು 2 ಮಕ್ಳು ಮಗ್ಲೇ ಅದಾವ. ಒಂದು UKG ಐತಿ, ಒಂದು ಇನ್ನೊಂದು LKG ಐತಿ, ಒಂದು UKG ಐತಿ. 2 ಮಕ್ಳು ಅವ್ರ ಮಗ್ಲೇ ಅದಾವ. ಅವ್ರು ಕಿಲಿ ತೆಗಿಯೋಷ್ಟೊತ್ತಿಗೆ ಅದು ಪಟ್ನೆ ಬಿದ್ರ ಅವ್ರ ಮೈ ಮ್ಯಾಗ್ಲ ಬಿತ್ತದು.
ಅವ್ರ ತೊಡೆ ಮ್ಯಾಗ ಬಿದ್ದಿದ್ದಕ್ಕೆ ಅವು 2 ಮಕ್ಕಳಿಗೆ ಏನೂ ಆಗಿಲ್ಲ, ಸ್ವಲ್ಪ ಗುಮ್ಮಟಾಗೈತಿ, ಏನೂ ಆಗಿಲ್ಲ. ಈ ಹುಡುಗಿ ಸ್ವಲ್ಪ ಇತ್ತೋತ ಇತ್ತದು, ಅದು ಈಚೆ ಕಡೆ ಹಿಂಗೆ ನಿಂತಿತ್ತದು, ಹಿಂಗೆ ನಿಂತಿದ್ದಕ್ಕೆ ಅದು ಬಕ್ ಬರಲೇ ಬಿತ್ತದು ಆ ಹುಡುಗಿಗೆ ಅಷ್ಟ. ನಾವು ಎಷ್ಟು ಓಡ್ಕೊಂತ ಬಂದ್ವಿ, ಓಡ್ಕೊಂತ ಬಂದು ಅದನ್ನ ಗೇಟ್ ಎತ್ತಿ ಆ ಹುಡುಗಿಗೆ ಮತ್ತು ಎಲ್ಲ ಮುಖ ಎಲ್ಲ ತೊಳೆದು ಆಗಿಂದಾಗಿ ಸ್ಪಾಟ್ನೊಳಗೆ 5 ನಿಮಿಷನೊಳಗನ್ನ ಇವ್ರು ಹುಡುಗರು ಬಿಟ್ಟಕ್ಕೆ ಬಂದಿದ್ದಾರೆ, ಇವ್ರ ತಮ್ಮರು ಅವ್ರನ್ನ ಕರ್ಕೊಂಡು ಅವಾಗನ್ನ ಹಾಸ್ಪಿಟಲ್ಗೆ ಹೋದ್ವಿ. ಇವ್ರು ಹೋದ್ರೆ ಅಲ್ಲಿಂದ ಮತ್ತೆ ಅವರು ಆ ಟ್ರೀಟ್ಮೆಂಟ್ ಇದಾಗುತ್ತಾ, ನೀವು ಇಲ್ಕಲ್ಗೆ ಹೋಗಂದ್ರು, ಇಲ್ಕಲ್ಗೆ ಹೋಗಿವ್ರಿ. ಅಲ್ಲಿ ಅವ್ರ ಪಾಟ್ಲವ್ರ ಹತ್ತಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಒಳ್ಳೆ ಬಾಲ್ಪಟ್ಟಿ ಕರ್ಕೊಂಡು ಹೋಗಂದ್ರೆ ಈಗ ಬಾಲ್ಪಟ್ಟಿ ಕರ್ಕೊಂಡು ಹೋಗ್ಯಾರ, ಸರ್ನು ಹೋಗ್ಯಾರ, ಈಗ 3 ಮಂದಿ ಸರ್ ಹೋಗ್ಯಾರ ಅಲ್ಲಿಗೆ. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹುನಗುಂದ ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆ 9:15 ಗಂಟೆಗೆ ಮಕ್ಕಳು ಅಲ್ಲಿ ಬಲಕುಂದಿ ಪ್ರೈಮರಿ ಸ್ಕೂಲ್ ಅದು, ಅಲ್ಲೇ ಒಂದು 4-5 ಜನ ಮಕ್ಕಳು ಮತ್ತೆ ಶಾಲೆಗೆ ಬಂದಿದ್ರು 9:15 ಅಂತೇಳಿ ಗೊತ್ತಾಯ್ತು. ಅಲ್ಲಿ ಆಯಾ ಅಲ್ಲಿ LKG UKG ಕ್ಲಾಸ್ಗಳಿದಾವೆ, ಹಂಗಾಗಿ ಆಯಾ ಬೇಗನೆ ಬಂದು ಗೇಟ್ ತೆಗಿಯಕ್ಕೆ ಹೋದ್ರು ಸರ್. ಅಲ್ಲಿ ಗೇಟ್ ತೆಗೆದ ತಕ್ಷಣ ಅದು ಆಯಾ ಮೇಲೇನು ಬಿತ್ತು, ಮತ್ತೊಂದು 4 ಮಕ್ಕಳಿದ್ದು ಅವ್ರ ಮೇಲೆ ಬಿತ್ತು ಅಂತ ಹೇಳಿ ಹೇಳಿದ್ರು ಸರ್ ಅಲ್ಲಿ. ಆಮೇಲೆ ಈ ಮಗುವಿಗೆ ನಯನಕುಮಾರಿ ಅಂತ ಹೇಳಿ ಏನೈತಿ, ಇದು 3rd ಸ್ಟ್ಯಾಂಡರ್ಡ್ ಮಗು. ಆ ಮಗುವಿಗೆ ತಲೆಗೆ ಸ್ವಲ್ಪ ಕ್ರ್ಯಾಕ್ ಆಗಿ ಅದು ಪೆಟ್ಟಾಗಿ ಸ್ವಲ್ಪ ಇಂಜುರೀಸ್ ಆಗಿದೆ ಸರ್. ಅದು ಅವರು ಬಿದ್ದ ತಕ್ಷಣ ಅಲ್ಲಿ ಲೋಕಲ್ ಎಲ್ಲ ತೋರಿಸಿದ್ರು ಅಂತ ಹೇಳಿ ಅಲ್ಲಿ ಊರನ್ನವರು ಹಿರಿಯರು ಮತ್ತು ಪಾಲಕರು ಅಲ್ಲಿ ಹೋಗಿದ್ರು ಮಕ್ಕಳನ್ನ ಕಳ್ಸಕ್ಕೆ. ಅವ್ರು ಕೂಡ ಲೋಕಲಿ ಮಾತಾಡಿ ಇಲ್ಲ ಇಲ್ಕಲ್ ತೋರ್ಸಾರ, ಇಲ್ಲ ಬಾಗಲಕೋಟೆ ಕರ್ಕೊಂಡು ಹೋಗ್ರಿ ಅಂದ ತಕ್ಷಣ ಇಲ್ಲಿ ಬಂದಿದ್ರು ಸರ್. ಅವರು ಇಲ್ಲಿ ಬಂದಾರ ಆಶೀರ್ವಾದ ಹಾಸ್ಪಿಟಲ್ಗೆ. ನಾವು ಸ್ಕ್ಯಾನ್ ಮಾಡೋಲ್ಲಿ ಹೋಗಿದ್ವಿ, ನಾನು ಮತ್ತೆ ನಮ್ಮ DYPC ಅವರು ತಿಳಿದ ತಕ್ಷಣ ಮತ್ತೆ ಉಪನಿರ್ದೇಶಕರಿಗೆ ತಿಳಿಸಿದ್ವಿ. ತಕ್ಷಣ ಇಲ್ಲಿ ಬಂದು ಮಗುವಿನ ಕಂಡೀಷನ್ ನೋಡ್ಕೊಂಡು ಮತ್ತೆ ಅಲ್ಲಿ ಅವ್ರು ಸ್ಕ್ಯಾನ್ ಮಾಡಕ್ ಹೇಳಿದ್ರು. ಡಾಕ್ಟರ್ ಜೊತೆನೂ ಮಾತಾಡಿದ್ದೀನಿ ಸರ್ ನಾನು. ಇನ್ನು 2 ದಿವಸ 48 hours ಆದರೂ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ, ಬಟ್ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಇದೆ ಅಂತ ಇದು ಇಲ್ಲ ಅಂತ ಹೇಳಿದಾರೆ ಸರ್ ಅವರು. ಈಗ ಇಲ್ಲೇ ICU ಅಲ್ಲಿ ಮಗುವಿಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನಾವು ಇಲ್ಲೇ ಇದ್ದು ನೋಡ್ಕೊಳ್ತೀವಿ. ಟೀಚರ್ಸ್ ಬಂದಿದ್ದಾರೆ, ಅವ್ರ ಪಾಲಕರು ಬಂದಿದ್ದಾರೆ. ಆಕ್ಚುಲಿ ಉತ್ತರ ಪ್ರದೇಶದ ಮಗು ಸರ್ ಅದು, ಅಲ್ಲಿ ದುಡಿಯಕ್ಕೆ ಬಂದು ಅಲ್ಲಿ ಸ್ಕೂಲ್ಗೆ ಹಚ್ಚಿದ್ದಾರೆ. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು, ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363333697.